ಸ್ನೇಹಿತರೆ, ನಮ್ಮ ದೇಶ ಎಷ್ಟು ಚೆನ್ನಾಗಿದೆಯೋ ಹಾಗೂ ಮುಂದುವರಿದಿರುವ ದೇಶವಾದರೂ ಎಷ್ಟೇ ಗೃಹಗಳ ಅಂಗಳಕ್ಕೆ ಹೋಗಿ ಅಲ್ಲಿ ಸಂಶೋಧನೆ ಮಾಡಿದರೂ IT-BTಯಲ್ಲಿ ಎಷ್ಟೇ ಮಹತ್ತರವಾದ ಬೆಳವಣಿಗೆಯಾದ ಆರ್ಥಿಕವಾಗಿ ಎಷ್ಟೇ ಬೆಳೆದರೂ ಸಹ ಮತ್ತು ನಮ್ಮಲ್ಲಿ ಉತ್ತಮವಾದ ಸಂವಿಧಾನ ಹೊಂದಿದ್ದರೂ ಸಹ ನಮ್ಮ ದೇಶದಲ್ಲಿ ಮನುಷ್ಯ ತನ್ನ ಬುದ್ಧಿ ಬೆಳೆಸಿಕೊಳ್ಳದಿದ್ದರೆ ಜೊತೆಗೆ ಕಾನೂನು ಕಾಯ್ದೆಗಳು ಪಾರದರ್ಶಕತೆಯಾಗಿ ಹಾಗೂ ಅಪ್ಡೇಟ್ ಆಗದಿದ್ದರೆ ಎಲ್ಲದಕ್ಕಿಂತಲೂ ಮೊದಲು ರಾಜಕೀಯ ಸರಿಯಾಗದಿದ್ದರೆ ರಾಜಕಾರಣಿಗಳು ಪ್ರಾಮಾಣಿಕರಾಗದಿದ್ದರೆ ಆಡಳಿತಕ್ಕಿಂತ ಅಧಿಕಾರಕ್ಕಿಂತ ದೇಶ ಮೊದಲು ರಾಜ್ಯ ಮೊದಲು ನ್ಯಾಯ ಮೊದಲು ಅಂತ ತಿಳಿಯದಿದ್ದರೆ ಏನು ಪ್ರಯೋಜನ? ನಾವು ಟೆಕ್ನಾಲಜಿಯಲ್ಲಿ ಎಷ್ಟೇ ದೂರ ಕ್ರಮಿಸಿದ್ದರೂ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದು ಸಾಕ್ಷಿಯಾಗದೆ ಕೇವಲ ಕಣ್ಸಾಕ್ಷಿಗಳನ್ನೇ ಪರಿಗಣಿಸುವುದು, ತಾವೇ ತಪ್ಪೊಪ್ಪಿಕೊಂಡರೂ ಅದನ್ನು ಪರಿಗಣಿಸದೇ ಇರುವುದು, ಇಡೀ ದೇಶವೇ ಕೃತ್ಯವನ್ನು ನೋಡಿ ಇವರೇ ಮಾಡಿದ್ದೆಂದು ಗೊತ್ತಿದ್ದರೂ ಕೆಲ ವರ್ಷಗಳಲ್ಲಿ ಆರೋಪಿಗಳನ್ನು ನಿರಪರಾಧಿ ಎಂದು ನ್ಯಾಯಾಲಯ ಘೋಷಿಸುವುದು, ಕೃತ್ಯ ನಡೆದಿದೆ ಎಂದ ತಕ್ಷಣ ಪೊಲೀಸರು ಸರಿಯಾದ ತನಿಖೆ ಸಾಕ್ಷಿ ಇಲ್ಲದಿದ್ದರೂ ಕೇಸ್ ದಾಖಲಿಸುವುದು, ಹಲವು ಬಾರಿ ನಿರಪರಾಧಿಗೆ ಅಪರಾಧಿ ಪಟ್ಟ ಕಳಿಸಿ ಶಿಕ್ಷೆ ನೀಡುವುದು, ರಾಜಕಾರಣಿಗಳ ಒತ್ತಡಕ್ಕೆ ಹಣದಿಂದ ದುಡ್ಡಿಗೆ ಆಸೆ ಪಟ್ಟು ನ್ಯಾಯವನ್ನು ತಮ್ಮಿಷ್ಟಕ್ಕೆ ತಕ್ಕಂತೆ ಬದಲಾಯಿಸುವುದು. ನಮ್ಮ ದೇಶದಲ್ಲಿ ಆಹಾರದ ಗುಣಮಟ್ಟ ಕಳಪೆಯಾಗಿದೆ. ಹಲವು ಕಂಪನಿಗಳು ನಕಲಿ, ಇಲ್ಲಿ ರಾಸಾಯನಿಕ ಮಿಶ್ರಣ ಆಹಾರವನ್ನು ರಾಜಾರೋಷವಾಗಿ ಮಾರಾಟ ಮಾಡುತ್ತಿದ್ದಾರೆ. ಅಡುಗೆ ಎಣ್ಣೆ ಕಳಪೆ ಅಂತ ತಿಳಿದಿದ್ದರೂ ಅದನ್ನು ಸರಿಪಡಿಸುವ ಗೋಜಿಗೆ ಹೋಗದೆ ಅದು ಉತ್ತಮ ಗುಣಮಟ್ಟದ್ದೆಂದು ಸರ್ಟಿಫಿಕೇಟ್ ನೀಡಿ ಮಾರಾಟಕ್ಕೆ ಅನುಮತಿ ನೀಡುವುದು, ಕಳಪೆ ಕಾಮಗಾರಿಯಾಗಿದ್ದರೂ ಅದಕ್ಕೆ ಶಿಕ್ಷೆ ಇಲ್ಲದೆ ಇರುವುದು, ಸ್ವತಃ ಸರ್ಕಾರದ ಮಂತ್ರಿಗಳಿಂದ ಹಿಡಿದು ಎಲ್ಲರೂ ಕಳಪೆಗೆ ಪ್ರೋತ್ಸಾಹಿಸುವುದು, ಎಲ್ಲದರಲ್ಲೂ ಹಣ ಲೂಟಿ ಮಾಡುವುದು, ಇದಕ್ಕೆ ಪೂರಕ ದಾಖಲೆಗಳು ಒದಗಿಸಿದ್ದರೂ ಸಹ ಕೇಸ್ ದಾಖಲಿಸದೆ ಕೇಸು ಖುಲಾಸೆ ಮಾಡಿ ಅಪರಾಧಿಗೆ ಕ್ಲೀನ್ ಚಿಟ್ ನೀಡುವುದು, ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ, ಶಿಕ್ಷಣಕ್ಕೆ ಸಂಬಂಧಿಸಿದಂತೆ, ಕೃಷಿಗೆ ಸಂಬಂಧಿಸಿದಂತೆ ಎಲ್ಲ ವಿಷಯದಲ್ಲೂ ಕೆಟ್ಟ ರಾಜಕೀಯ ಹಾಗೂ ಹಣಕ್ಕಾಗಿ ಕಳಪೆ ಮಾಡುವುದು ಯಥೇಚ್ಛವಾಗಿ ನಡೆಯುತ್ತಿದೆ. ಎಷ್ಟರ ಮಟ್ಟಿಗೆ ಎಂದರೆ ಶಿಕ್ಷೆ ಅನುಭವಿಸಲು ಇರುವ ಕಾರಾಗೃಹಗಳಲ್ಲಿ ಸಹ ಲಂಚ ಅನ್ಯಾಯಗಳು ನಿಲ್ಲುತ್ತಿಲ್ಲವೆಂದರೆ ನಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸರಿ ಇದೆ ಎಂದು ಊಹಿಸಿಕೊಳ್ಳಬಹುದು. ಇನ್ನು ತನಿಖೆಗಳು ಯಾವ ರೀತಿ ನಡೆಯಬಹುದು ಎನ್ನುವುದಕ್ಕೆ ಮೊನ್ನೆ ನಡೆದ RCB ಕಪ್ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ 11 ಜನ ಬಲಿಯಾದ ಘಟನೆಯ ತನಿಖೆ ಮಾಡುತ್ತಿರುವ ಸರ್ಕಾರ ತನ್ನದು ಹಾಗೂ ಪೊಲೀಸ್ನವರ ತಪ್ಪಿಲ್ಲ, ಎಲ್ಲ RCB DNA KSCA ಬೇಜವಾಬ್ದಾರಿಯಲ್ಲಿ ನಡೆದಿದ್ದು ಸರ್ಕಾರದ ಅನುಮತಿ ಇರದಿದ್ದರೂ ಕಾರ್ಯಕ್ರಮ ಮಾಡಿದ್ದಾರೆ ಎಂದು ವರದಿ ನೀಡಿದ್ದಾರೆ. ಹಾಗಾದರೆ ಕಾರ್ಯಕ್ರಮದ ಸ್ಟೇಜ್ ಮೇಲೆ ಇಡೀ ಸರ್ಕಾರದ ಮಂತ್ರಿಗಳು, ಶಾಸಕರು ಹಾಗೂ ಅವರ ಹೇಗೆ ನಿಂತು ತಮ್ಮ ಕುಟುಂಬದೊಂದಿಗೆ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತ ಇಡೀ ಜಗತ್ತೇ ನೋಡಿದೆ. ಅಂತಹದ್ರಲ್ಲಿ ಈ ರೀತಿ ವರದಿ ಮಾಡುತ್ತಾರೆ ಎಂದರೆ ಹೇಗಿರಬಹುದು? ಇದು ಒಂದು ಪಕ್ಷದ ವಿರುದ್ಧವಾಗಿ ಹೇಳುತ್ತಿರೋದಲ್ಲ, ಉದಾಹರಣೆಗೆ ಅಷ್ಟೇ. ಹೀಗೆ ಮುಂದುವರೆದರೆ ನಿಜವಾಗಿಯೂ ನ್ಯಾಯಕ್ಕಾಗಿ ಬದುಕುತ್ತಿರುವವರು ಸಹ ವಿಧಿ ಇಲ್ಲದೆ ಈ ವ್ಯವಸ್ಥೆಗೆ ಹೊಂದಿಕೊಳ್ಳಲೇಬೇಕಾದ ಪರಿಸ್ಥಿತಿಗೆ ಬರುತ್ತದೆ. ಆದ್ದರಿಂದ ಮುಂದಾದರೂ ಸೂಕ್ತ ನ್ಯಾಯ ಒದಗಿಸಿ ಜನರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳುವುದನ್ನು ಪ್ರಯತ್ನಿಸಬೇಕಾಗಿದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.